ನಾನು ಹೇಳೋ ಮಾತಲ್ಲ ಇದನ್ನು. ಕೇಂದ್ರೀಯ ತನಿಖಾ ದಳ ಅಂತಿದೆ. ಕೇರಳದ ಕೆಲವೊಂದು ಘಟನೆಗಳಿಗಾಗಿ ಅವರನ್ನು ನೇಮಿಸಿದ್ರು. ಅಲ್ಲಿಂದ ತಗೊಂಡು ಬಂದರು. ತಂಗಿ ಹಂಗೆ ಮಾಡಬಾರ್ದಂದ್ರು. ಅವ್ರು ಹಂಗಿರ್ತಾರ ಹಿಂಗಿರ್ತಾರ ಅಂತ ಹೇಳಕ್ಕೆ ಹೋದ್ರು. ನನ್ನ ಹುಸೇನ್ ಅಂತವ ಅಲ್ಲ ಅಂತ ಹುಡುಗಿನೇ ಹೇಳ್ತೈತಿ. ದೇಶ ಬಹಳ ದೊಡ್ಡ ಕೆಟ್ಟ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಪರಕೀಯರ ಆಕ್ರಮಣ. ಒಂದು, ನುಸುಳುಕೋರರು ಒಳಗೆ ಬರ್ತಾ ಇದ್ದಾರೆ. ಎರಡನೇದು, ಲವ್ ಜಿಹಾದಿಗೆ ಒಳಪಟ್ಟು ನಮ್ಮ ಹುಡುಗಿಯರು ಹೋಗ್ತಾ ಇದ್ದಾರೆ. ಎಷ್ಟು ಮೈಕ್ ಆನ್ ಮಾಡಿದ್ರು, ಹುಡುಗಿ ಕೇಳ್ತು, ಎದ್ದು ನಿಂತಕ್ಕಿನಿ ಅಂದ್ಲು. ಆ ಬಾಡ್ಯ ಬರಲಿ ಚಪ್ಪಲೇಲೇನೋ ಹೊಡಿತೀನಿ ಅಂದ್ಲು. ತಂಗಿ ಮೊದಲ ಶಾಣ್ಯಕ್ಕಿದ್ದೆ ಅಂತಂದ್ರೆ ಹಿಂಗ್ಯಾಕಿತ್ತು. ವಿಕೃತಿಗೆ ಒಳಗಾಗದಂತೆ ಕಾಪಾಡೋದು ಇಡೀ ಸಮಾಜದ ಕರ್ತವ್ಯ. ತಂದೆ ತಾಯಿಗಳಾದಂಥವ್ರು ತಮ್ಮ ಮಕ್ಕಳು ಎಲ್ಲಿ ಏನು ಮಾಡ್ತಾರೆ ನೋಡ್ತಿರ್ಬೇಕು. ಈಗ ಮಕ್ಕಳು ಕುಣಿತಾವ್ರು ರೋಡಿನ ಮ್ಯಾಗ, ನಾಳೆ ನಿಮ್ಮನ್ನು ಕುಣಿಸ್ತಾರವ್ರು. ಇದು ನೆನಪಿನಾಗಿರ್ಲಿ ನಿಮ್ಗೆ. ನಾ ಭಾಳ ಮಂದಿಗೆ ಹೇಳಿರ್ತಿದ್ದೆ, ಒಂದು ಜರ ನೆದರ್ ಇಡ್ರಿ ನಿಮ್ಮ ಮಕ್ಕಳ ಕಡೆ ಅಂತ. ಸ್ವಾಮಿಗಳು ಸುಮ್ಮನೆ ತಕರಾರು ಮಾಡ್ತಾರೆ ನಮ್ಮ ಮಕ್ಕಳ ಬಗ್ಗೆ ಅಂದರು. ಅವು ಓಡಿ ಅದು ಹಿಂದಗಡೆ ಓಡ್ಯಾವ. ಅದು ಯಾರಿಂದ? ಅಲ್ಲಿಂದ ತಗೊಂಡು ಬಂದರು. ತಂಗಿ ಹಂಗೆ ಮಾಡಬಾರ್ದಂದ್ರು. ಅವ್ರು ಹಂಗಿರ್ತಾರ ಹಿಂಗಿರ್ತಾರ ಅಂತ ಹೇಳಕ್ಕೆ ಹೋದ್ರು. ನನ್ನ ಹುಸೇನ್ ಅಂತವ ಅಲ್ಲ ಅಂತ ಹುಡುಗಿನೇ ಹೇಳ್ತೈತಿ. ಆಕಿನ ಹುಸೇನ್ ಅಂದ್ರೆ ಈಗ ದೇವರಾಗ್ಯಾನ ಈಗ. ಯಾಕಂದ್ರೆ ಹೋಗಿ ಬಂದಾಳೆ 8 ದಿವಸ ಅವನು ಕೂಡ. ನೀವು ಕಲ್ಪನಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಘಟನೆಗಳು ನಮ್ಮ ಕಣ್ಣೆದುರಿಗೆ ಘಟಿಸ್ತಾವೆ. ವಾರದಾಗ 4-6 ಮಂದಿ ನಮ್ಮ ಹತ್ತಿರ ಬರ್ತಾರೆ ಓಡಿ ಹೋದವ್ರು. ಗುರುಗಳ ನಮ್ಮ ಮಕ್ಕಳು ಓಡಿ ಹೋಗ್ಯಾರ್ರಿ, ಏನು ಮಾಡಬೇಕು ಅಂತ. ಏನಾರು ಮಾಡಿ ಹಿಡ್ಕೊಂಡು ಬಂದ್ರೆ ಒಟ್ಟ ನಿಂದ್ರಂಗಿಲ್ಲ. ಹಂಗಿಲ್ಲ ಅಲ್ರಿ ಅವ್ರು. ನಾ ಅಂಥ ವೇಳೆದಾಗ ಒಬ್ಬ ಹುಡುಗ ಏನು ಫೋನ್ ಹೇಳಿದ್ದ ಅಂದ್ರೆ, ನನಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳ ಐತಿ, ಇಂಥ ಕಂಪ್ನ್ಯಾಗದಿನಂತ ಒಂದು ಹುಡುಗಿನ ಪುಸ್ಲಾಯಿಸಿದ್ದ. ಅಲ್ಲಿಂದ ನಾವು ಒಬ್ಬ ಕೌನ್ಸಿಲರ್ ಕಡೆ ಕಳಿಸ್ಕೊಟ್ಟೆ. ಅವ ಕೌನ್ಸಿಲರ್ಗೂ ನಾನೇ ಕಲಿಸೀನಿ ಏನೇನು ಪ್ರಶ್ನೆ ಕೇಳ್ಬೇಕಂತ. ಯಾಕಂದ್ರೆ ಎಲ್ಲ ಪ್ರಶ್ನೆ ನಾನೇ ಕೇಳೋದು ಚಲೋ ಅಲ್ಲಲ್ಲ. ಅದಕ್ಕೆ ಹುಡುಗಿನ ಕರ್ಕೊಂಡು ಹೋದರು. ಹುಡುಗಿ ಅಂದ್ಲು, 50,000 ರೂಪಾಯಿ ಪಗಾರ ಐತ್ರಿ ಅವಾಗ, ಏನು ಕೆಟ್ಟೈತಿ, ಅವ್ನ ಕೂಡ ಇರ್ತೀನಿ ಅಂದ್ಲು. ಅವ್ನು ಕರ್ಕೊಂಡು ಬಾ ನಾಳೆಗೆ ಅಂತ ಕಳಿಸಿದವ. ಮರುದಿವ್ಸ ಆ ಹುಡುಗನ ಕರ್ಕೊಂಡು ಬಂದ್ಲಕ್ಕೆ. ಏನೇನು ಮಾಡ್ತೇವೆ, ಇಂತಿಂಥ ಕಂಪ್ನ್ಯಾಗ ನಾನು ನೌಕರಿಗೆ ಅದೀನಿ ರೀ ಅಂದ. ಮತ್ತು ನಾಳೆಗೆ ಎಲ್ಲಿರ್ತೀನಿ? ನಾಳೆಗೆ ನಾ ಡ್ಯೂಟಿ ಮ್ಯಾಗ ಇರ್ತೀನಿ ರೀ. ಸರಿಪ್ಪ. ಮರುದಿವ್ಸ ಮತ್ತೆ ಹುಡುಗಿ ಬಂತು 3ನೇ ದಿವಸ. ಇವ ನಮ್ಮ ಕೌನ್ಸಿಲರ್ ಆ ಹುಡುಗ ಫೋನ್ ಮಾಡಿದ, ಅವನ ನಂಬರ್ ತೊಗೊಂಡು. ನೀ ಯಾವ ಕಂಪ್ನ್ಯಾಗ ಅದೆಯಲ್ಲ, ಮ್ಯಾನೇಜರ್ ಕಡೆ ಒಂದು ಜರ ಫೋನ್ ಕೊಡಪ್ಪ ಅಂದ. ಅವ ನನ್ನ ಪರಿಚಯದವದಾನ. ರಾತ್ರಿ ಅವನ ಅಡ್ರೆಸ್ ಎಲ್ಲ ತೊಗೊಂಡಿಟ್ಟೆ ನಾನು. ಅವನ ಕಡೆ ಎಲ್ಲ ಮಾಹಿತಿ ತೊಗೊಂಡು ನಾ ಯಾರ್ಯಾರು ನೌಕರಿ ಮಾಡ್ತಾರತ್ತ ಅವನ ಕಡೆ ಕೊಡುವಲ್ಲ ಅಂದ. ಹಂಗಂದು ಕೂಡಲೇ ಫೋನ ಕಟ್ ಮಾಡಿದ. ಮತ್ತು ಫೋನ್ ಹಚ್ಚಿದ್ರು. ಕಟ್ ಮಾಡೋಕ್ಕೆ ಹೋಗಬೇಡ, ನೀ ಎಲ್ಲಿ ನೌಕರಿ ಮಾಡ್ತೀವಿ ಸರಿಯಾಗಿ ಹೇಳು, ನಾ ಎಲ್ಲಿ ನೌಕರಿ ಮಾಡೋದಿಲ್ರಿ ಅಂದ. ಮೈಕ್ ಆನ್ ಮಾಡಿದ್ರು. ಹುಡುಗಿ ಕೇಳ್ತು, ಎದ್ದು ನಿಂತಕ್ಕಿನಿ ಅಂದ್ಲು. ಆ ಬಾಡ್ಯ ಬರಲಿ ಚಪ್ಪಲೇಲೇನೋ ಹೊಡಿತೀನಿ ಅಂದ್ಲು. ತಂಗಿ ಮೊದಲ ಶಾಣ್ಯಕ್ಕಿದ್ದೆ ಅಂತಂದ್ರೆ ಹಿಂಗ್ಯಾಕಿತ್ತು ಅಂತ. ನಮ್ಮ ಮಕ್ಕಳನ್ನು ಪಟಾಯಿಸೋದು ಭಾಳ ಕಷ್ಟ ಇದೆ. ದೇಶ ಬಹಳ ದೊಡ್ಡ ಕೆಟ್ಟ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಪರಕೀಯರ ಆಕ್ರಮಣ. ಒಂದು, ನುಸುಳುಕೋರರು ಒಳಗೆ ಬರ್ತಾ ಇದ್ದಾರೆ. ಎರಡನೇದು, ಲವ್ ಜಿಹಾದಿಗೆ ಒಳಪಟ್ಟು ನಮ್ಮ ಹುಡುಗಿಯರು ಹೋಗ್ತಾ ಇದ್ದಾರೆ. ಎಷ್ಟು? ಪ್ರತಿಯೊಂದು ಜಿಲ್ಲೆಗೂ ತಿಂಗಳಿಗೆ 100 ಜನ ಹುಡುಗಿಯರು ಹೋಗ್ತಾರೆ. ಪ್ರತಿಯೊಂದು ಜಿಲ್ಲೆಗೂ ತಿಂಗಳಿಗೆ 100. 30 ಜಿಲ್ಲೆ ಇದ್ದು ಅಂತಂದ್ರೆ ತಿಂಗಳಿಗೆ 3,000 ಹುಡುಗಿಯರು ಹೋಗ್ತಾರೆ. 12 ತಿಂಗಳಲ್ಲಿ 12 ತಿಂಗಳಿಗೆ 12 3 36,000 ಹುಡುಗಿಯರು ಒಂದೊಂದು ರಾಜ್ಯದಿಂದ ಹೊರಟಿದ್ದಾರೆ. ಹೀಗೆ ನಮ್ಮ ಸಂಖ್ಯೆ ಕಡಿಮೆ ಆಯಿತು, ಮತ್ತೊಬ್ಬರದ್ದು ಬೆಳೀತು ಅಂದರೆ. ನಾನು ಹೇಳೋ ಮಾತಲ್ಲ ಇದನ್ನು. ಕೇಂದ್ರೀಯ ತನಿಖಾ ದಳ ಅಂತಿದೆ. ಕೇರಳದ ಕೆಲವೊಂದು ಘಟನೆಗಳಿಗಾಗಿ ಅವರನ್ನು ನೇಮಿಸಿದ್ರು. ಅವರು ಅದರ ತನಿಖೆ ಮಾಡಿದ ನಂತರ ಹೇಳಿದರು, ಲವ್ ಜಿಹಾದ್ ಅಂತ ಒಂದು ಆಗ್ತಾ ಇದೆ, ಅದರಿಂದ ಈ ಹುಡುಗಿಯರೆಲ್ಲ
ಕಾಣೆಯಾಗಿದ್ದಾರೆ. ಆಮ್ಯಾಗ ಮುಂದೆ ಕೆಲವೊಂದು ಹೆಣಗಳು ಬಂದು ಎಲ್ಲಿಂದ ಅಂದ್ರೆ ಇರಾಕ್ ಮತ್ತು ಅಲ್ಲಿಯ ಉಗ್ರವಾದಿಗಳ ನಡುವಿನ ಯುದ್ಧ, ಪಕ್ಕದ ದೇಶದವ್ರ ಜೊತೆ ಯುದ್ಧ. ಆವಾಗ ಇವರು ಆ ಸೈನ್ಯದಲ್ಲಿ ಭರ್ತಿಯಾಗಿದ್ದರು, ISIS ಅಂತ. ಅದರಲ್ಲಿ ಈ ಹುಡುಗಿಯರು ಭರ್ತಿಯಾಗಿದ್ದರು, ಹೆಸರು ಚೇಂಜ್ ಮಾಡಲಾರ್ದ. ಅವರಲ್ಲಿ ಸತ್ತು ಕೂಡಲೇ ಅವ್ರನ್ನ ಇಲ್ಲಿ ಕಳ್ಕೊಂಡು. ನಮ್ಗೆ ಗೊತ್ತಿಲ್ಲ ನಮ್ಮ ದೇಶ ಎಂಥ ಸಂಕಟ ಅನುಭವಿಸುತ್ತೆ ಅಂತ. ಎರಡಾತು. ಮೂರನೇದ್ದು, ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ನಮ್ಮ ಜನರನ್ನು ಪುಸಲಾಯಿಸಿ ತಮ್ಮ ಧರ್ಮಕ್ಕೆ ಕರ್ಕೊಂಡು ಹೋಗಿ ಅವ್ರ ಸಂಖ್ಯೆ ಹೆಚ್ಚು ಮಾಡ್ತಾ ಇದ್ದಾರೆ, ನಮ್ಮ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದಾರೆ. ಇದು ಇವತ್ತು ನಮ್ಮ ಸಮಸ್ಯೆ, ದೇಶ ಎದುರಿಸ್ತಾ ಇರುವಂಥ ಸಮಸ್ಯೆ. ಇದು ಅಲ್ದ